ಇನ್ನು ಸದನದಲ್ಲಿ ಈ ಸುನಿಲ್ ಕುಮಾರ್ ಮತ್ತು ಡಿ ಕೆ ನಡುವೆ ವಾಗ್ವಾದ ಆಯಿತು. ಡಿ ಕೆಯನ್ನು ಕುಟುಕುವ ಪ್ರಯತ್ನವನ್ನು ಮಾಡಿದರು ಸುನಿಲ್ ಕುಮಾರ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋ ರೀತಿಯಲ್ಲಾಗಿದೆ ನಿಮ್ಮ ಸ್ಥಿತಿ. ಕಾಣುವಂಥ ಕುರ್ಚಿಗೆ ಹಂಬಲಿಸಿದ್ರೆ ಈ ಮನ ಮತ್ತು ಅದು ಕೂರಬಲ್ಲದೆ ಒಂದು ದಿನ ಅಂತ ಅದು ಹಾಡೋಕ್ಕೆ ಶುರು ಮಾಡಿದ್ರು. ಸೊ ಇದು ಸಂಗತಿ, ಅದನ್ನು ತೋರಿಸ್ತೀವಿ ನೋಡಿ. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿ ಕೆ ಉತ್ತರ ಕನ್ನಡದ ಚರ್ಚೆ ನಮ್ದೇ. ನಾವೇನ್ ಬದಲಾಯಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹಿಂಗೆ ಬಂದ್ಬಿಡುತ್ತೆ ಸರ್. ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವ್ ಹೆಂಗೆ ಹಿಂಗ್ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಇಲ್ಲ ಸುನೀಲ್ಗೆ ಮಾತ್ರ ಜೀವನದಲ್ಲಿ ಇಮೇಜ್ ಮೇಕ್ ಓವರ್ ಅಂತ ಮಾತ್ರ ಇದು ಇಮೇಜ್ ಮೇಕ್ ಓವರ್. ಅದಕ್ಕೆ ಒಂದಷ್ಟು ಕನ್ಸಲ್ಟೆಂಟ್ಸು ಗೈಡೆನ್ಸು ಎಲ್ಲ ಇರ್ತದೆ. ಆ ಒಂದು ಇದಾಕೊಂಡಿದ್ದೀರಲ್ಲ, ಅದು ಕೂಡ ಒಂದು ಭಾಗನ ಅದು ಒಂದೊಂದು ಅಷ್ಟೇ. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿ ಕೆ ಉತ್ತರ ಕನ್ನಡದ ಚರ್ಚೆ ನಮ್ದೇ. ನಾವೇನ್ ಬದಲಾಯಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹಿಂಗೆ ಬಂದ್ಬಿಡುತ್ತೆ ಸರ್. ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು